ನಮಸ್ತೆ ಡೇರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕೆಟಿ ಸರ್. ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಒಂದು ದೃಷ್ಟಿಕೋನದಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಏನು ಧಾರವಾಡದಲ್ಲಿ ಹೋರಾಟ ಆಯಿತು, ಆ ಹೋರಾಟ ಆದ ನಂತರ ಯೂಟ್ಯೂಬಲ್ಲಿ ಆಗಿರ್ಬೋದು, ಟಿವಿ ಚಾನಲ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ಗಳಾಗಿರ್ಬೋದು, ರೀಲ್ಸ್ ಮಾಡೋರು ಈ ಸ್ಪರ್ಧಾತ್ಮಕ ಪರೀಕ್ಷೆನ ಆ, ತಪ್ಪು ಮತ್ತೆ ಇದಕ್ಕೋಸ್ಕರ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಬೇಕಾ, ಮತ್ತೆ ತುಂಬಾ ಜನ ಟಿವಿ ಆಂಕರ್ಸ್ಗಳಂತೂ ಇದು ವೇಸ್ಟ್ ಆಫ್ ಟೈಮು ಸರ್ಕಾರಿ ಉದ್ಯೋಗಕ್ಕೆ ಓದೋದು, ಮತ್ತೆ ಒಂದು ಆತ್ಮಹತ್ಯೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಹೇಳ್ತಾರೆ. ನನ್ನ ಓನ್ ಒಪಿನಿಯನ್ ಅಲ್ಲಿ ಆ, ಅದು ಇತ್ತೀಚಿನ ವರ್ಷಗಳಲ್ಲಿ ಉಂಟಾದ ಕೆಲವು ಬದಲಾವಣೆಗಳಿಂದ ಆ ತರ ಆಗ್ತಾ ಇದೆ ಹೊರತು ಮೊದಲು ಆ, ಈ ತರ ಇರಲಿಲ್ಲ. ಆಕ್ಚುಲಿ 2015, 16, 17ವರೆಗೂ ಈ ತರ ಪ್ರಾಬ್ಲಮ್ ಇರಲಿಲ್ಲ. ಅದಾದ್ಮೇಲೆ ಈ ತರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆ ನೂರಾರು ಕಾರಣಗಳಿದೆ. ಆ ಕಾರಣಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತಪ್ಪು ಇಲ್ಲಿ ಎಲ್ಲರದು ಇರುತ್ತೆ. ಹಾಗೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ನಾನು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಏನು ನೀವು ತಗೋಬೇಕು, ಏನ್ ಪ್ರಿಪೇರ್ ಆಗ್ಬೇಕು, ಈ ಪ್ರೆಸೆಂಟ್ ಎಲ್ಲರೂ AI ಕಲೀರಿ, ಅದ್ ಕಲೀರಿ, ಹಂಗ್ ಜಾಬ್ ಸಿಗುತ್ತೆ, ಹಿಂಗ್ ಜಾಬ್ಸ್ ಎಲ್ಲ ಸಿಗುತ್ತಾ ಎಲ್ಲ ಹೇಳ್ತಾ ಇದ್ದಾರೆ. ಹೌದು, ಅದು ಒಂದು ಇದು ಸರಿ. ಹಂಗೆ AI ಬಂದಾಗ್ಲಿಂದ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಸಹ ಅದು ಹೊಡೆತ ಬೀಳುತ್ತೆ ಮುಂದೆ. ನೋಡೋಣ ಅದ್ರ ಬಗ್ಗೆ, ಬೇರೆ ಟಾಪಿಕ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ನಾನು ಯೋಚನೆ ಮಾಡೋದಾದ್ರೆ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಚಕ್ರವ್ಯೂಹ ಇದ್ದಂಗೆ. ಚಕ್ರವ್ಯೂಹ ಅಂತ ಹೇಳ್ಬೋದು. ಏನು ನಾವು ಮಹಾಭಾರತದಲ್ಲಿ ನೋಡ್ತೀವಲ್ಲ, ಅಭಿಮನ್ಯು ಬೇಡ್ಸಕ್ ಹೋಗ್ತಾನಲ್ಲ, ಇದನ್ನ ಒಳಗೆ ಹೋಗೋದು ತುಂಬಾ ಈಸಿ, ಆದ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ನಿಮ್ಗೆ ಹೊರಗಡೆ ಹೋಗಿ ಒಳಗಡೆ ಬರೋದು, ಒಳಗಡೆ ಹೋಗಿ ಹೊರಗಡೆ ಬರೋದು ಗೊತ್ತಿದ್ರೆ ಮಾತ್ರ ನೀವು ಇದ್ರಲ್ಲಿ ಸಕ್ಸಸ್ ಆಗ್ತೀರಾ. ಯಾಕೆ ಅನ್ನೋದು ಟ್ರ್ಯಾಪ್ ತರನೇ. ಹೌದು, ನಿಜ, ಅದು ಖಂಡಿತ. ಯಾಕೆ ಅಂತಂದ್ರೆ ನಿಮ್ಗೆ ಒಂದು ಸತಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಓದೋ ಚಟ ಹತ್ಬಿಟ್ರೆ, ಆ ಚಟ ಬಿಡೋದು ಯಾವಾಗ ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗೋವರೆಗೂ, ಅದುವರೆಗೂ ನಿಲ್ಸಲ್ಲ. ಒಬ್ಬ PC ಆಗ್ಬೇಕು, PSI ಆಗ್ಬೇಕು ಅಥವಾ FD ಆಗ್ಬೇಕು ಅಂತ ಬಂದನು ಅಟೆಂಪ್ಟ್ಸ್ ಮೇಲೆ ಕೊಡ್ತಲೇ ಇರ್ತಾನೆ. ನೆಕ್ಸ್ಟ್ ಒಂದು ಅಟೆಂಪ್ಟ್ ಫೇಲ್ ಆಯ್ತಾ, ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ಬಿಡ್ತೀನಿ, ನೆಕ್ಸ್ಟ್ ಅಟೆಂಪ್ಟ್ ಪಾಸ್ ಆಗ್ಬಿಡ್ತೀನಿ ಅಂತ ಈ ಒಂದು ಸರ್ಕ್ಯುಲರ್ ಅಲ್ಲೇ ಅಥವಾ ಈ ಒಂದು ಚಕ್ರದಲ್ಲೇ ಸಿಕ್ಕಾಕೊಂಡ್ಬಿಡ್ತಾನೆ. ಅದು ನಿಜನೇ. ಆದ್ರೆ ಅದು ಮೊದಲು ಏನಾಗ್ತಾ ಇತ್ತು, ಒಂದು ಅಟೆಂಪ್ಟ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ರು. 2 to 3 years ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕ್ಲಿಯರ್ ಆಗ್ತಾ ಇದ್ರು. ನನ್ನ ಪ್ರಕಾರ ನನ್ನ ಫ್ರೆಂಡ್ಸ್ಗಳೇ, ನಾವು 2012-13 ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಎಕ್ಸಾಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಎಕ್ಸಾಮ್ PDO ಆಗೋದು, PSI ಆಗ್ಲಿಲ್ಲ ಅಂದ್ರೆ FD ಆಗೋದು, FD ಆಗ್ಲಿಲ್ಲ ಅಂದ್ರೆ CTI ಆಗೋದು, ಯಾವುದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಆಲ್ಮೋಸ್ಟ್ ನಾನು 2013 ಏನ್ ನಮ್ಮ ಬ್ಯಾಚ್ ಇದೆ ಅದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ 90% ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ದಾರೆ. ಎಲ್ಲ B.Ed ಮಾಡಿರೋರು, ಎಲ್ಲ ರಾಮಕೃಷ್ಣ ಆಶ್ರಮದಲ್ಲಿ B.Ed ಮಾಡಿರೋರು. ಈಗ ಆಲ್ರೆಡಿ ಯಾವುದೋ ಒಂದು ಜಾಬ್ ಇಲ್ಲ. ಅಕಸ್ಮಾತ್ ಇನ್ನೂ ಒಂದಷ್ಟು ಜನ ಇದ್ದಾರೆ, ಯಾರು ಜಾಬ್ ಸಿಕ್ಕಿಲ್ಲ, ಅವ್ರು ನಮ್ಗಿನ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನಕ್ಕೆ ಇದನ್ನ ಚಕ್ರವ್ಯೂಹ ಅಂತ ಕರಿತೀನಿ ಅಂದ್ರೆ, ಇದಕ್ಕೆ ತುಂಬಾ ವಿದ್ಯಾರ್ಥಿಗಳು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾರೆ ಅಂತಂದ್ರೆ, ಬಡತನ, ದುಡ್ಡಿರಲ್ಲ, ಒಂದು ಸಣ್ಣ ಬಿಸ್ನೆಸ್ ಮಾಡೋಕ್ಕೂ ದುಡ್ಡಿರಲ್ಲ, ಮತ್ತೆ ಒಂದು ಏನೋ ಒಂದು ಲೈಫ್ ಸೆಕ್ಯೂರ್ ಆಗುತ್ತೆ. ಒಂದು ಗೌರ್ಮೆಂಟ್ ಜಾಬ್ ಹೋದ್ರೆ ನಮ್ದು ಲೈಫ್ ಸೆಕ್ಯೂರ್ ಆಗುತ್ತೆ. ತುಂಬಾ ವರ್ಷಗಳು ನಾವು ಯಾವುದೇ ತರದ ಈಗ ಪ್ರೈವೇಟ್ ಕಂಪ್ನಿಗಳಲ್ಲಿ ನಾನು ಲೇ ಆಫ್ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಸರ್ಕಾರಿ ನೌಕರರಿರಲ್ಲ. ಯಾಕಂದ್ರೆ ಒಂದ್ಸತಿ ನೀವು ಕಷ್ಟಪಟ್ಟು ಸೆಲೆಕ್ಟ್ ಆಗ್ಬಿಟ್ರೆ ಮತ್ತೆ ನೀವು 60 ವರ್ಷದವರೆಗೂ ಯಾವುದೇ ತರ ಮಿನಿಮಮ್ ಅಮೌಂಟ್, ಅದು ಹೌದು, ನೀವು ಇಲ್ಲಿ ಲಕ್ಸುರಿಯಸ್ ಲೈಫ್ ಬದುಕಕ್ಕಾಗಲ್ಲ, ಬಿಸ್ನೆಸ್ ಮ್ಯಾನ್ಗಳು ಬದುಕೋಷ್ಟು ಬದುಕಕ್ಕಾಗಲ್ಲ, ಬಟ್ ಒಂದು ಫ್ಯಾಮಿಲಿ ನಡೆಸೋವಷ್ಟು, ಒಂದು ಬಡತನದಿಂದ ಹೊರಗಡೆ ಬರಕ್ಕೆ ಒಂದು ಹಂತದ ಹೆಲ್ಪ್ ಆಗುತ್ತೆ ಹೊರತು ಇದರಲ್ಲಿ ನೀವು ಬಿಲಿಯನೇರ್ ಆಗಕ್ಕಂತೂ ಆಗಲ್ಲ. ಇದು ವಾಸ್ತವ ಸತ್ಯ. ಹಾಗಾಗಿ ಇಲ್ಲಿಗೆ ಬರೋರು ಯಾರು ಇದಾರೆ ಅಂದ್ರೆ, ಆಲ್ಮೋಸ್ಟ್ ಆಲ್ ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋ ಅಭ್ಯರ್ಥಿಗಳು. ಎಲ್ಲ ಅವ್ರ ತಂದೆ ತಾಯಿ ಕೂಲಿ ಮಾಡ್ತಿರ್ತಾರೆ, ಇಲ್ಲ ರೈತರಾಗಿರ್ತಾರೆ, ಇಲ್ಲ ಸ್ವಲ್ಪ ಒಂದು ಮೀಡಿಯಂ ಗ್ರೂಪ್ ಸಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಗ್ರೂಪ್ ಸಿ ಆಗಿರ್ತಾರೆ. ತುಂಬಾ ರೇರು ಗ್ರೂಪ್ ಬಿ ಅನ್ನೋರು ಈ ತರದಕ್ಕೆ ಬರೋದು. ಗ್ರೂಪ್ ಬಿ ನ ಪೇರೆಂಟ್ಸ್ ಮಕ್ಕಳು ಬರೋದು ಕಮ್ಮಿ. ಯಾಕಂದ್ರೆ ಅವ್ರು ಬೇರೆ ಬೇರೆ ತರ ಅವ್ರಿಗೆ ಇದನ್ನ ಕೊಟ್ಟು ಬೇರೆ ಕಳಿಸಿರ್ತಾರೆ. ಅಂದ್ರೆ ಲೈಕ್ ಬೇರೆ ಫೀಲ್ಡ್ ನ ಚೂಸ್ ಮಾಡ್ಕೊಳಕ್ಕೆ ಹೇಳ್ತಿರ್ತಾರೆ. ಇನ್ಕ್ಲೂಡಿಂಗ್ IAS ಆಫೀಸರ್ಸ್, IPS ಆಫೀಸರ್ಸ್ಗಳು. ಕೆಲವು ಮಕ್ಕಳು ಮಾತ್ರ ಈ ಫೀಲ್ಡ್ ಬರ್ತಾರೆ. ಎಷ್ಟೋ ಜನ ಬೇರೆ ಬೇರೆ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಇದಾದ್ರೆ ಇಲ್ಲಿ ಬರೋದು ತಪ್ಪಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಮಾಡೋ ವಿದ್ಯಾರ್ಥಿಗಳು ಮಾಡೋ ತಪ್ಪುಗಳು ತುಂಬಾ ಇರುತ್ತೆ. ಯಾಕೆ ಅಂತಂದ್ರೆ ಏನ್ ಮಾಡ್ತಾರೆ, ಫಸ್ಟ್ ಅವರಿಗೆ ಪ್ರಾಬ್ಲಮ್ ಆಗೋದು 1 ವರ್ಷ ಓದ್ತಿದ್ದಂಗೆ, 2 ವರ್ಷ ಓದ್ತಿದ್ದಂಗೆ ದುಡ್ಡಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾವ್ದಾದ್ರು ಒಂದು ಅನಾರೋಗ್ಯ ಸ್ಟಾರ್ಟ್ ಆಗ್ಬೋದು, ಅಥವಾ ಈ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಬಿಟ್ಟು ಅದರಿಂದ ಇದಾಗೋದು. ಮತ್ತೆ ಪ್ರೀತಿ ಪ್ರೇಮ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. 2 years ಹಿಂಗ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಅವ್ರಿಗೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಅವಾಗ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿರಲ್ಲ, ಏನಕ್ಕೆ ಬಂದಿದ್ದೀನಿ ಪರ್ಪಸ್ ಗೊತ್ತಿರಲ್ಲ, ಸುಮ್ಮನೆ ಇದನ್ನ ಏನ್ ಮಾಡ್ತಾರೆ, ಯಾವುದೋ ಒಂದು ಲೂಪಲ್ಲಿ ಸಿಗಾಕೊಂಡ್ಬಿಡ್ತಾರೆ. ನಾನು ಹೇಳಿದ್ದ ಅಂಶಗಳಲ್ಲಿ ಇದಲ್ದಲ್ಲಿ ಬೇರೆ ಅಂಶಗಳು ಇರ್ಬೋದು. ಆದ್ರೆ ಇದರಿಂದ ಏನಾಗುತ್ತೆ, ಅವರಿಗೆ ಕನ್ಸಿಸ್ಟೆನ್ಸಿ ಇರಲ್ಲ, ಮತ್ತೆ ಎಕ್ಸಾಮ್ಸ್ ಬರೀತಾರೆ, ಫೇಲ್ ಆಗ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಅಯ್ಯೋ ಈ ವರ್ಷ ನಾನು ಚೆನ್ನಾಗಿ ಬರೀಲಿಲ್ಲ, ಮುಂದಿನ ವರ್ಷ ನಾನು ಚೆನ್ನಾಗಿ ಬರೀಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಮತ್ತೆ ಪ್ರಿಪರೇಷನ್ ಆಗ್ತಾರೆ. ಮತ್ತೆ ಅದೇ ಏನಾದ್ರು ಒಂದು ಪ್ರಾಬ್ಲಮ್ ಮಾಡ್ಕೊಂಡು ಏನ್ ಮಾಡ್ತಾರೆ,
ಮತ್ತೆ ಫೇಲ್ ಆಗ್ತಾರೆ. ಇದೇ ಲೂಪು ಅಥವಾ ಇದೇ ಒಂದು ಸೈಕಲು ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, 5-6 ವರ್ಷ ಕಳೆದೋಗ್ಬಿಡುತ್ತೆ. ಅವಾಗ ಏನೋ ಪ್ರಾಬ್ಲಮ್ ಆಗಿ ನೋಟಿಫಿಕೇಶನ್ಸ್ ಆಗಲ್ಲ, ಏನೋ ಪ್ರಾಬ್ಲಮ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ, ಏನೋ ಪ್ರಾಬ್ಲಮ್ ಆಗಿ ರಿಸಲ್ಟ್ಸ್ ಬರಲ್ಲ. ಅವಾಗ ಏನಾಗುತ್ತೆ, ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ವ್ಯವಸ್ಥೆ ವಿರುದ್ಧ ಏನ ಮಾಡ್ತಾರೆ, ವಿದ್ಯಾರ್ಥಿಗಳು ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾರೆ. ಹಾಗಾಗಿ ಇದು ಏನಕ್ಕೆ ಕಾರಣ ಇನ್ನೊಂದು ಏನಂತಂದ್ರೆ, ಇಲ್ಲಿ ಯಾರು ನಿಮ್ಮನ್ನ ಗೈಡ್ ಮಾಡಲ್ಲ. ಅಂದ್ರೆ ಲೈಕ್ ಇಲ್ಲಿ ಈಗ ನೀವು ಡಿಗ್ರಿನಲ್ಲಿ PU ನಲ್ಲಿ ಓದ್ಬೇಕಾದ್ರೆ ಒಂದು ಮಿಡ್ ಟರ್ಮ್ ಇರ್ತಿತ್ತು, ಒಂದು ಫೈನಲ್ ಎಕ್ಸಾಮ್ ಇರ್ತಿತ್ತು, ಅದು ಟೆಸ್ಟ್ ಇರ್ತಿತ್ತು, ನೀವು ಅದ್ರಲ್ಲಿ ಬರೀಲೇಬೇಕಿತ್ತು, ಪಾಸ್ ಆಗ್ಲೇಬೇಕಿತ್ತು. ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ ಗೊತ್ತಾಗ್ತಿತ್ತು, ನಿಮ್ಮ ಟೀಚರ್ಸ್ಗಳು ಬೈತಾ ಇದ್ರು. ಆದ್ರೆ ಇಲ್ಲಿ ಯಾರು ನಿಮ್ಮನ್ನ ಕೇಳಲ್ಲ. ನೀವು ಫೈನಲ್ ಎಕ್ಸಾಮ್ ಬರೆದು ರಿಸಲ್ಟ್ ಬರೋವರೆಗೂ ನಿಮ್ಗೆ ಯಾರು ಕೇಳಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ನೀವೇ ಸೆಲ್ಫ್ ಏನಾಗಿರ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು, ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಮಿಸ್ಗೈಡ್ ಆಗ್ತಾರೆ. ಸ್ಟಾರ್ಟಿಂಗ್ ಡೇಸ್ ನಲ್ಲೇ ಬಂದು ಈ ಪುಸ್ತಕ ಓದ್ಬೇಕು, ಆ ಪುಸ್ತಕ ಓದ್ಬೇಕು, ಆ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು, ಈ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು ಅನ್ನೋ ಒಂದು ಗೊಂದಲದಲ್ಲೇ ಒಂದಷ್ಟು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಕ್ಲಾರಿಟಿ ಸಿಕ್ಕಿ ಎಕ್ಸಾಮ್ ಬರೆಯೋಷ್ಟಕ್ಕೆ 3-4 ಇಯರ್ಸ್ ಆಗುತ್ತೆ. ಹಾಗಾಗಿ ಈ ಸೈಕಲ್ ಜಾಸ್ತಿ ಆಗ್ತದೆ. ಮೊದಲು ಎಲ್ಲ ಇರಲಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ 1 or 2 ಇಯರ್ಸ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಬೇಕಾದ್ರೆ ಡಾಟಾ ತೆಗೆದು ನೋಡಿ, 2012 ಎಕ್ಸೆಪ್ಟ್ KS ಬಿಟ್ಟು ನಾನು ಹೇಳ್ತಾ ಇರೋದು, 2012, 13, 14, 15 ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾಸ್ ಆಗಿ ಈ ಜಾಬಲ್ಲಿ ಇದ್ದಾರೆ ಅವ್ರನ್ನ ಕೇಳಿ, ನೀವು ಎಷ್ಟು ವರ್ಷ ಪ್ರಿಪೇರ್ ಆದ್ರೆ ನಿಮ್ಗೆ ಎಷ್ಟನೇ ವರ್ಷಕ್ಕೆ ಜಾಬ್ ಸಿಕ್ತು ಅಂತ. 80% ಜನ ಏನು ಹೇಳ್ತಾರೆ, ನಾನು 1 or 2 ಅಟೆಂಪ್ಟ್ಸ್ ಅಲ್ಲಿ ಕ್ಲಿಯರ್ ಮಾಡಿದೆ ಅಥವಾ 3 ಅಟೆಂಪ್ಟ್ಸ್ ಅಲ್ಲಿ ಕ್ಲಿಯರ್ ಮಾಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಟೆಂಪ್ಟ್ಸ್ ಜಾಸ್ತಿ ಸಿಕ್ತಿತ್ತು, ನೋಟಿಫಿಕೇಶನ್ ಬೇಗ ಆಗ್ತಿತ್ತು, ಸೈಕಲ್ ಬೇಗ ಮುಗಿತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ನೋಟಿಫಿಕೇಶನ್ಸ್ ಲೇಟ್ ಆಗ್ತಾ ಇದೆ ಡ್ಯೂ ಟು ಸಮ್ ರಿಸರ್ವೇಷನ್ಸ್ ಪ್ರಾಬ್ಲಮ್ ಇರ್ಬೋದು, ಸಮ್ ಕೋರ್ಟ್ ಕೇಸಸ್ ಇರ್ಬೋದು, ಸಮ್ ಸ್ಕ್ಯಾಮ್ಸ್ ಕೇಸಸ್ ಇರ್ಬೋದು. ಇದರಿಂದ ಏನಾಗ್ತಿದೆ, ಆ ಸೈಕಲ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗ್ತಿದೆ, ಎಲ್ಲರಿಗೂ ಇದ್ರ ಮೇಲೆ ಒಂದು ಹೋಪ್ ಹೋಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಈ ಒಂದು ಪ್ರಾಬ್ಲಮ್ ಇರೋದ್ರ ಜೊತೆಗೆ ಹುಡುಗರಲ್ಲೂ ಪ್ರಾಬ್ಲಮ್, ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಮತ್ತೆ ಇಲ್ಲಿ ಏನಾಗುತ್ತೆ, ನಿಮಗೆ ಯಾರು ಹೇಳರು ಮತ್ತೆ ಯಾರು ಕೇಳರು ಇರೋದಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ಬೈದ್ ಬುದ್ಧಿ ಹೇಳೋರಂತೂ ಮೊದಲೇ ಇರಲ್ಲ. ಗೊತ್ತಾಗ್ತಿದೆ, ಬೈದ್ ಬುದ್ಧಿ ಹೇಳೋರ್ನ ನೀವು ಫಾಲೋನು ಮಾಡಲ್ಲ, ಅವ್ರ ತಂಟೆನೇ ಮಾಡಲ್ಲ. ನಿಮ್ಗೆ ಏನ್ ಗೊತ್ತಾ, ಡೊಪಮೈನ್ ನ ಹಿಟ್ ಮಾಡಬೇಕು. ಡೊಪಮೈನ್ ಅಂದ್ರೆ ನಿಮ್ಗೆ ನಂಗಂತ ಖುಷಿಯಾಗಿ ಒಂದು ಮಜಾ ಕೊಟ್ಟು ಕಳಿಸ್ಬೇಕು ಇದರಲ್ಲಿ ಕ್ಲಾಸಲ್ಲಿ. ಅವಾಗ ನಿಮಗೆ ಮಜಾ ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ, ಓ ಸರ್ ಏನೋ ಹೇಳ್ತಾ ಇದ್ದಾರೆ, ಅವ್ರನ್ನ ನೀವು ದೇವರು ಅಂತೆಲ್ಲ ಪೂಜೆ ಮಾಡ್ತೀರಾ. ನನಗೆ ಗೊತ್ತು ತುಂಬಾ. ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದ ಹುಡುಗರು, ಕೆಲವು ಟೀಚರ್ಸ್ ಅಂತೂ ಹೀರೋಗಳು ಮಾಡ್ಬಿಟ್ಟಿದ್ದಾರೆ. ನಾನು ತುಂಬಾ ಸರಿ ಹೇಳಿದ್ದೀನಿ, ನಾನು ತುಂಬಾ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇಲ್ಲಿ ಯಾರನ್ನೂ ನೀವು ಹೀರೋ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ನೀವು ಇದು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬಂದಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು, ಅವ್ರ ಪಾಠ ಇಷ್ಟ ಆಯ್ತಾ ಕೇಳಬೇಕು, ಎಕ್ಸಾಮ್ ಬರೀಬೇಕು, ಸೆಲೆಕ್ಟ್ ಆಗಬೇಕು, ಹೋಗ್ಬೇಕು. ಒಂದು ಗೌರವ ಇದ್ರೆ ಅವ್ರ ಹತ್ರ ಒಂದು ಫೋನ್ ಮಾಡಿ ಮೆಸೇಜ್ ಮಾಡಿ, ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಇಟ್ಸ್ ಎನಫ್. ನನ್ಗೆ ಅನ್ಸಿದ ಮಟ್ಟಿಗೆ ತುಂಬಾ ಬ್ಲೈಂಡ್ ಆಗಿ ಇಲ್ಲ, ಇದು ಕಮ್ಮಿ ಆಗ್ತಿದೆ, ಇತ್ತೀಚೆಗೆ ಕಮ್ಮಿ ಆಗ್ತಿದೆ. ಮತ್ತೆ ನಿಮ್ಮ ಓದಿಗೆ ಅಥವಾ ನಿಮಗೆ ಅಕೌಂಟಬಿಲಿಟಿನೇ ಇರಲ್ಲ. ಯಾಕೆಂದ್ರೆ ಯಾರು ನಿಮ್ಗೆ ಕೇಳಲ್ಲ, ಅಪ್ಪ ಅಮ್ಮಂಗೆ ಗೊತ್ತಿರಲ್ಲ ಏನ್ ಮಾಡ್ತಿದ್ದೀರಾ ಅಂತ. ಮತ್ತೆ ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಗಿನ್ಸ್ ಅದವರೆಗೂ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಟೀಚರ್ಸ್ ಅಂತೂ, ನಿಮ್ಮ ಯಾರು ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೀಚರ್ಸ್ ನಿಮ್ಗೆ ಕೇಳಲ್ಲ. ಯಾಕಂದ್ರೆ ಅವ್ರಿಗೇನು, ನೀವು ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರಿಗೆ ಮೋಟಿವೇಟ್ ಮಾಡ್ತಾರೆ, ಅವ್ರಿಗೆ ಕೇಳ್ತಾರೆ. ನೀವು ಹೋಗಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಹೊರತು ಅದರ್ವೈಸ್ ಅವ್ರೇನು ನಿಮ್ಗೆ ಗೈಡ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಇದಾಗುತ್ತೆ. ಇಷ್ಟೊತ್ತು ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದಷ್ಟು ದುಡ್ಡೆಲ್ಲ ಖಾಲಿ ಆಗೋಗಿರುತ್ತೆ, ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ. ಅದ್ರ ಜೊತೆಗೆ ನೀವು ಇನ್ನೊಂದು ಮೇಜರ್ ದೊಡ್ಡ ತಪ್ಪು ಏನ್ ಮಾಡ್ತೀರಾ ಅಂತಂದ್ರೆ, ಪ್ಲಾನ್ ಬಿ ಇರಲ್ಲ. ಯಾಕಂದ್ರೆ ಪ್ಲಾನ್ ಬಿ ಅಂತಂದ್ರೆ, ಈಗ ಅಕಸ್ಮಾತ್ ಯಾವ್ದಾದ್ರು ಒಂದು ಎಕ್ಸಾಮ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಾನು ಅನ್ನೋದ್ರ ಬಗ್ಗೆ ಅದು ನೀವು ಇಟ್ಕೊಂಡಿರ್ಬೇಕು. ವಿತಿನ್ 2 years ಒಳಗೆ ನಿಮ್ದು ಆಗ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿಗೆ ಹೋಗ್ಬೇಕು. ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೆಲಸ ಮಾಡೋದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಕಿಲ್ ಕಲಿಯೋದಿರ್ಬೋದು, ಅಥವಾ ಎಲ್ಲಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಮುಂದೆ ಅಕಸ್ಮಾತ್ BE ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸ್ಕಿಲ್ಸ್ ಕಲಿಯೋದಿರ್ಬೋದು, ಕೋಡಿಂಗ್ ಕಲಿಯೋದಿರ್ಬೋದು. ಈ ರೀತಿ ಏನಾದ್ರು ಒಂದು ಮಾಡ್ಕೊಂಡಿರ್ಬೇಕು. ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮ್ದು ಅಕಸ್ಮಾತ್ ಏನಾದ್ರು ಎಕ್ಸಾಮ್ ಕ್ಲಿಯರ್ ಆಗಿರಲಿಲ್ಲ ಅಂದ್ರೆ, ನಾನು B.Ed ಮಾಡಿದ್ದೆ. ಆ B.Ed ಮಾಡಿ ಏನ್ ಮಾಡ್ತಾ ಇದ್ದೆ, ಹೈಸ್ಕೂಲ್ ಟೀಚರ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಅಷ್ಟೊಂದು ನಾಲೆಡ್ಜ್ ಅಂತೂ ನನಗಿತ್ತು. ಯಾಕಂದ್ರೆ ನಾನು ಓದ್ತಿರೋದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದಿರ್ತಿದ್ದೆ. ಆರಾಮ್ಸೆ ನಾನು ಪಾಠ ಮಾಡ್ಬೋದಿತ್ತು, ಅರ್ನ್ ಮಾಡ್ಬೋದಿತ್ತು ಅದರಿಂದ. ಅದು ನಂದು ಪ್ಲಾನ್ ಬಿ ಆಗಿತ್ತು. ಹಾಗಾಗಿ ನೀವು ಅಷ್ಟೇ, ನಾನು ಹೇಳ್ತಿರೋದು, ಸ್ಪರ್ಧಾತ್ಮಕ ಪರೀಕ್ಷೆ ಓದ್ರ ಜೊತೆಗೆ ನೀವು ಪ್ಲಾನ್ ಬಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಎಕ್ಸಾಮ್ 3-4 years ಆಗಲಿಲ್ಲ ಅಂತಂದಾಗ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅರ್ನ್ ಮಾಡಕ್ಕೆ ಅಂತಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, 2 ಬೆನಿಫಿಟ್ ಆಗುತ್ತೆ. ನೀವು ಅಪ್ಡೇಟ್ ಆಗಿರ್ತೀರಾ, ಮತ್ತೆ ಒಂದು ಜಾಬ್ ಸೆಕ್ಯೂರಿಟಿನಾದ್ರೂ ಇರುತ್ತೆ. ಅಕಸ್ಮಾತ್ ಬಿಡಪ್ಪ ಇದೇನಾದ್ರು ಗೌರ್ಮೆಂಟ್ ಎಕ್ಸಾಮ್ ಆಗಲಿಲ್ಲ ಅಂದ್ರೆ ನಾನು ಇದನ್ನೇ ಕಂಟಿನ್ಯೂ ಮಾಡಬಹುದು ಅನ್ನೋದು. ಮತ್ತೆ ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಮನೆಯಲ್ಲಿ ಡಿಪೆಂಡೆನ್ಸಿ ಕಮ್ಮಿ ಆದಾಗಲೇ ನೀವು ಏನಾಗುತ್ತೆ, ಪೀಸ್ಫುಲ್ ಆಗಿ ಓದಕ್ಕಾಗೋದು. ಯಾಕಂದ್ರೆ ಮನೆಯವ್ರ ಮೇಲೆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಮನೆಯವರು ಕೂಡ ಕಷ್ಟ ಆಗಿರ್ಬೋದು, ಮನೆಯವರು ದುಡ್ಡು ಸಂಪಾದನೆ ಮಾಡೋಕ್ಕೆ ಅವ್ರು ಪಡೋ ಕಷ್ಟ ನೋಡಿ ನಿಮ್ಗಿನ್ನೂ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಬಿಟ್ಬಿಟ್ಟು ಒಂದು ಪ್ಲ್ಯಾನ್ಡ್ ಆಗಿ ಇಟ್ಕೊಂಡು ಮಾಡಿ. ನಾನು ಹೇಳೋದಷ್ಟೇ, ಈಗಿನ ಒಂದು ಪರಿಸ್ಥಿತಿನಲ್ಲಿ ನೀವು ಪ್ಲಾನ್ ಬಿ ಅಂತೂ ಖಂಡಿತ ಇರಲೇಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಫ್ರೆಂಡು ತುಂಬ ಜನ ಇದ್ದಾರೆ, ಎಕ್ಸಾಮ್ ಕ್ಲಿಯರ್ ಆಗಿಲ್ದ್ರು ನಮಗಿನ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಸಂಗಮೇಶ್ ಅಂತ ಬಿಜಾಪುರದಲ್ಲಿ,
ಹರಿ ಅಂತ ಒಂದು ಸ್ಕೂಲ್ ಮಾಡ್ಕೊಂಡಿದ್ದಾನೆ. ಅವನು ನಾವೆಲ್ಲ ಜೊತೆಲೆ ಬಿ ಎಡ್ ಮಾಡಿದ್ದು. ಬಟ್ ನಾವೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಬಂದ್ವಿ. ಅವ್ನು ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ಲ. ಅವನು ಪ್ರೈವೇಟ್ ಸ್ಕೂಲೇ ಸ್ಟಾರ್ಟ್ ಮಾಡ್ದ. ಅಲ್ಲಿ ಏನಿಲ್ಲ ಅಂದ್ರೂ ಒಂದು 100 to 150 200 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರೀ ಸ್ಕೂಲ್ ಅಂದ್ರೆ LKG UKG ಪ್ರೀ ಸ್ಕೂಲ್ ಅಂದ್ರೆ ಅಲ್ಲಿ ಕಲ್ತಿದ್ದ ಸ್ಕಿಲ್ಸ್ ಹೆಂಗೆ ಹೆಲ್ಪ್ ಆಗುತ್ತೆ, ಬಿ ಎಡ್ ಅಲ್ಲಿ ಕಲ್ತಿದ್ದ ಸ್ಕಿಲ್ಸ್ ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಹೆಂಗೆ ಮೆಂಟಾಲಿಟಿ ಅರ್ಥ ಮಾಡ್ಕೊಂಡ, ಸ್ಕೂಲ್ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಗೊತ್ತಿತ್ತು ಅವನಿಗೆ. ಸ್ಟ್ರಕ್ಚರ್ ಎಲ್ಲ ಗೊತ್ತಿತ್ತು. ಹುಡುಗರನ್ನ ಚೆನ್ನಾಗಿ ಅಂದ್ರೆ ಅಲ್ಲಿ ಒಂದು ಸ್ಕೂಲ್ ತೆಗೆದು ಹೊಸ ಕ್ರಿಯೇಟಿವಿಟಿ ಆಗಿ ಮಾಡ್ದ. ಈಗ ಸಕ್ಕದಾಗಿ ಓಡ್ತಾ ಇದೆ ಸ್ಕೂಲು, ಚೆನ್ನಾಗಿದೆ ಸ್ಕೂಲು. ಅವನು ನನಗಿನ ಜಾಸ್ತಿ ಅರ್ನ್ ಮಾಡ್ತಾನೆ. ನಂಗೆ 12 ಲಕ್ಷ ಸ್ಯಾಲರಿ ಬರ್ಬೋದು ವರ್ಷಕ್ಕೆ. ಅವನು 20 ರಿಂದ 30 ಲಕ್ಷ ಅರ್ನ್ ಮಾಡ್ತಾನೆ ಪರ್ ಇಯರ್. ಇನ್ನೊಬ್ಬ ನನ್ನ ಫ್ರೆಂಡ್, ಅವನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬರಲಿಲ್ಲ, ಅವನೇನು ಓದ್ಲಿಲ್ಲ. ಮೊಬೈಲ್ ರಿಪೇರ್ ಮಾಡೋದು ಕಲ್ತ್ಕೊಂಡ. ಬೆಂಗಳೂರಿಗೆ ಬಂದು ಮೊಬೈಲ್ ರಿಪೇರ್ ಮಾಡೋದು ಕಲ್ತ್ಕೊಂಡ. ಈಗ ಚಾಮುಂಡೇಶ್ವರಿ ಕಮ್ಯುನಿಕೇಶನ್ ಅಂತ ನಮ್ಮ ಚಿನ್ನಳ್ಳಿ ಚಿನ್ನಳ್ಳಿ ತಾಲೂಕಲ್ಲಿ ಒನ್ ಆಫ್ ದಿ ದೊಡ್ಡ ಮೊಬೈಲ್ ಅಂಗಡಿ ಇಟ್ಟಿದ್ದಾನೆ. ಅವನು ಅರ್ಬನ್ ಕ್ರೂಸರ್ ಏನಾರ್ಬೇಕು, ಗ್ರ್ಯಾಂಡ್ ವಿಟಾರ ಕಾರ್ ಇಟ್ಟಿದ್ದಾನೆ. ನನ್ನ ಹತ್ರ ಕಾರ್ ಇಲ್ಲ. ನಾನು ಇಷ್ಟು ಅರ್ನ್ ಮಾಡಿ. ಅರ್ಥ ಆಗ್ತಿದೆ? ಹಾಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಕಿಲ್ಸ್ ಮುಖ್ಯ, ಮತ್ತೆ ಇಲ್ಲಿ ಪ್ಲಾನಿಂಗ್ ಮುಖ್ಯ. ಹಂಗನ್ಬಿಟ್ಟು ಅವನು ಏನು ವಾಮ ಮಾರ್ಗದಲ್ಲಿ ದುಡ್ದಿದ್ದೇನೆ ಅಂತಲ್ಲ, ಇನ್ನು ಗುಡ್ ವೇನಲ್ಲಿ ದುಡಿದಾನೆ. ಮೊಬೈಲ್ ರಿಪೇರಿ ಮಾಡ್ಕೊಂಡು ಹಂಗೆ ಅಂತದ್ದು ಸಣ್ಣ ಅಂಗಡಿ ಮಾಡ್ದ, 2 ಅಂಗಡಿ ಮಾಡ್ದ, ದೊಡ್ಡ ಅಂಗಡಿ ಮಾಡ್ದ, ಶೋರೂಮ್ ಮಾಡ್ದ. ಈ ರೀತಿ ಹಂತವಾಗಿ ಹೋಗ್ತಾ ಹೋಗುತ್ತೆ. ಅಂದ್ರೆ ಸ್ಕಿಲ್ ಬೇಕು. ನಾನು ಅದಕ್ಕೆ ಯಾಕೆ ನಿಮ್ಗೆ ಎಲ್ಲ 2 ಎಕ್ಸಾಂಪಲ್ ಕೊಟ್ಟೆ. ಒಂದು ಓದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದರದ್ದು ಸಕ್ಸಸ್ ಆಗಿದ್ದಾರೆ. ಅಕಸ್ಮಾತ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೇ ಇಲ್ಲ, ನೀವು ಜೀವನದಲ್ಲಿ ನಾವು ಫೇಲ್ ಆಗಿಲ್ಲ ಅನ್ನೋದ್ರೂ ನಾನು ನೋಡಿದ್ದೀನಿ ತುಂಬಾ ಜನರನ್ನ. ಹಂಗಾಗಿ ಸಕ್ಸಸ್ ಆಗಕ್ಕೆ ಬೇರೆ ಬೇರೆ ದಾರಿಗಳಿದೆ. ಮತ್ತೆ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಿರ್ಬೋದು, ಒಳ್ಳೆ ಪೀಸ್ಫುಲ್ ಲೈಫ್ನ ಸಂಪಾದನೆ ಪೀಸ್ಫುಲ್ ಲೈಫಲ್ಲಿ ಬದುಕೋಕ್ಕೆ ಒಳ್ಳೊಳ್ಳೆ ದಾರಿಗಳಿದೆ. ಅದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಆಗುತ್ತೆ. ಅದಕ್ಕೆ ಹೇಳಿದ್ರು ಸ್ಕಿಲ್ ಕಲಿಬೇಕು, ಪ್ಲಾನಿಂಗ್ ಇರಬೇಕು, ಯೋಜನೆ ಮಾಡ್ಕೋಬೇಕು. ಹಾಗಾಗಿ ಅದನ್ನ ನಿಮ್ಗೆ ಹೇಳಕ್ಕೆ ನಾನು ಬಯಸ್ತೀನಿ. ಯಾರ್ಯಾರು ಈಗ ಮತ್ತೆ ಇನ್ನು ಮುಂದೆ ನೋಟಿಫಿಕೇಶನ್ಸ್ ಆಗುತ್ತೆ, ಯಾರ್ಯಾರು ಇಂಟ್ರೆಸ್ಟ್ ಇದಾರ 1 or 2 years ನೋಡಿ ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ. ಈಗ ಫೋಕಸ್ ಮಾಡಿ, ಗೊತ್ತಾಗ್ತಿದೆ. ಈಗ ಫೋಕಸ್ ಮಾಡಿ. ಈಗ ನೀವು ಡೈವರ್ಟ್ ಆಗೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ಒಂದು ಏನ್ ಮಾಡಬೇಕು ಮುಂದಿನ ಜೀವನದಲ್ಲಿ, ನಾನು ಹೆಂಗಿರ್ಬೇಕು, ನಾನು ಒಂದು ರೋಡ್ ಮ್ಯಾಪ್ ಇರಬೇಕು. ಈ ವರ್ಷ ಹಿಂಗೆ, ನೆಕ್ಸ್ಟ್ ವರ್ಷ ಹಿಂಗೆ ಅದೊಂದು ರೋಡ್ ಮ್ಯಾಪ್ ಇತ್ತು ಅಂತಂದ್ರೆ ಖಂಡಿತ ನೀವು ಯಾವುದೇ ತರದ್ದು ಫ್ರಸ್ಟ್ರೇಷನ್ ಒಳಬಹುದು. ಹಾಗಾಗಿ ಈ ಸುತ್ತಮುತ್ತ ನಡೀತಿರೋದು ವಿದ್ಯಮಾನಗಳನ್ನ ಗಮನಿಸ್ಕೊಂಡು ಜಾಸ್ತಿ ಫ್ರಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ಲಾನ್ ಮಾಡ್ಕೊಳ್ಳಿ. ಆ ಪ್ಲಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಆಗಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ಇಟ್ಕೊಳ್ಳಿ. ಆ ಪ್ಲಾನ್ ಬಿನೂ ಎಕ್ಸಿಕ್ಯೂಟ್ ಮಾಡಿ. ಆಗುತ್ತೆ, ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಅದನ್ನ ಹೇಳ್ತಿಲ್ವ, ಅಲ್ಟಿಮೇಟ್ಲಿ ಏನು ಗೊತ್ತಾ, ಲೈಫಲ್ಲಿ ನೆಮ್ಮದಿ ಇರಬೇಕು. ನೆಮ್ಮದಿ ಬರಬೇಕು ಅಂತಂದ್ರೆ ದುಡ್ಡು ಬೇಕೇ ಬೇಕು. 100% ಇಲ್ಲ ಅಂತ ಹೇಳ್ತಿಲ್ಲ. ಆ ದುಡ್ಡು ಸಂಪಾದನೆ ಮಾಡೋಕ್ಕೆ ಒಂದು ಸರಿಯಾದ ಮಾರ್ಗದಲ್ಲಿ ಏನೇನು ಇದೆ, ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು, ಅಥವಾ ಯಾವ್ದಾದ್ರು ನೀವೇ ಒಂದು ಓನ್ ಬಿಸ್ನೆಸ್ ಮಾಡೋದಿರ್ಬೋದು ಆಗಿರ್ಬೋದು. ಹಾಗೆ ಇದನ್ನ ಮಾಡ್ತಾ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಕಂಟೆಂಟ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ವಿಡಿಯೋಗಳನ್ನ ಮಾಡ್ತೀನಿ. ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು PDF, ಕರೆಂಟ್ ಅಫೇರ್ಸು, ಮತ್ತೆ ಯಾವುದೇ ಥರದ್ದು ಮಾರ್ಗದರ್ಶನ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಸಹ ಭಾಗಿಯಾಗಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.